ಇವತ್ತಿನ ಬಿಸಿಲು ಯಾವ ಥರ ಇದೆ ಅಂದರೆ ಇನ್ನು 2 ತಿಂಗಳು ಬಿಸಿಲೇ ಬರೋಲ್ಲ, ಫುಲ್ ಮಳೆನೇ ಬರುತ್ತೆ. ಇವತ್ತು ನಾನು ಲಾಸ್ಟ್ ಡೇ ಅನ್ನೋ ಥರ ಐತೆ ಬಿಸಿಲು. ಅಕ್ಕಿಗಳಿಗೆ ನೀರು ಕುಡಿಸ್ಬೇಕು. ಈ ಟೈಮಲ್ಲಿ ಏನಾದರೂ ಗೂಡೊಳಗಡೆ ಹೋಗಿ ಕುತ್ಕೊಂಡ್ಬಿಟ್ರೆ ಫುಲ್ಲು ಸೆಕೆ ನೀರು ಹಂಗೆ ಹರಿತಾ ಇರುತ್ತೆ. ಆದರೂ ತೇಜು ಅವ್ರು ರೆಸ್ಪಾನ್ಸಿಬಿಲಿಟಿ ಕೊಟ್ಟೋಗಿದ್ದಾರೆ, ನೀರು ಕುಡಿಸ್ಬೇಕು, ಮಿಸ್ ಮಾಡಬೇಡ, ಮರಿಬೇಡ ಅಂತ. ರೀಸೆಂಟಾಗಿ ಒಂದು ವಿಡಿಯೋ ಹಾಕಿದ್ದೆ, ಬೆಕ್ಕು ಪಾರಿವಾಳಕ್ಕೆ ವೆಯ್ಟ್ ಮಾಡ್ತಿರೋದು, ಸ್ಕೆಚ್ ಆಗ್ತಿರೋದು ತಿನ್ನೋಕ್ಕೆ. ಅದು ಆ ಬೆಕ್ಕು ಇವತ್ತು ಟೆರೆಸ್ ಮೇಲೆ ಬಂದೈತೆ. ಆ ಬೆಕ್ಕು ನಮ್ಮ ಪಿಜನ್ ಗೂಡಿಗೆ ಬಂದು ಆ ಟೇಬಲ್ ಹಾಕಿದ್ದೀವಲ್ಲ ಅದ್ರ ಮೇಲೆ ಕುತ್ಕೊಂಡೈತೆ. ತೇಜು ಏನು ಮಾಡಿದ, ಇವತ್ತು ನೈಟು ಮಲಿಕೋಬೇಕಾದ್ರೆ ಈ ಡೋರ್ನ ಲಾಕ್ ಮಾಡೋದನ್ನ ಮರ್ತೋಗ್ಬಿಟ್ಟಿದ್ದ. ಅದು ಓಪನ್ ಆಗೇ ಇತ್ತು, ಅದು ಹೋಗ್ಬಿಟ್ಟು ಅದ್ರ ಮೇಲೆ ಕುಂತೈತೆ. ಆ್ಯಕ್ಚುಲಿ ನಮ್ಮ ಲಕ್ಕು ನಾವೆಲ್ಲದಕ್ಕೂ ಲಾಕ್ ಮಾಡಿಬಿಟ್ಟಿದ್ವಿ ಒಳಗಡೆ ಗೂಡಿಗೆ. ಅದರಿಂದ ಆ ಬೆಕ್ಕಿಗೆ ಪಾರಿವಾಳಗಳು ಸಿಕ್ಕಿಲ್ಲ. ಇನ್ ಕೇಸ್ ಏನಾದರೂ ಸಿಕ್ಬಿಟ್ಟಿದ್ರೆ ಒಂದಾದರೂ ಅಟ್ಲೀಸ್ಟ್ ಹೋಗಿರೋದು. ಅವತ್ತು ಆ್ಯಕ್ಚುಲಿ ಇನ್ನೊಂದು ದಿವಸನೂ ಹಿಂಗೆ ಆಗಿತ್ತು. ಏನಾಗಿತ್ತು ಅಂತಂದರೆ ಅವಾಗಿನ್ನೂ ಈ ಮೆಸ್ ಹಾಕಿರಲಿಲ್ಲ, ಇದು ಜರಡೆ ಥರದ್ದು ಹಾಕಿರಲಿಲ್ಲ, ಇದೆಲ್ಲ ಓಪನ್ ಇತ್ತು. ಅಂದರೆ ಬೆಕ್ಕು ಈಸಿಯಾಗಿ ಒಳಗಡೆ ಬರ್ಬೋದು, ಆ ಥರ ಇತ್ತು. ತೇಜು ನೈಟ್ ಬಂದು ಊಟ ಹಾಕ್ಬಿಟ್ಟು ಪಾರಿವಾಳಕ್ಕೆಲ್ಲ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಬಂದಿದ್ದಾನೆ. ಬಂದ್ಬಿಟ್ಟು ಇದನ್ನು ಮೇ ಬಿ ಹಿಂಗೆ ಓಪನ್ ಮಾಡಿ ಇಟ್ಬಿಟ್ಟಿದ್ದಾನೆ ಅನಿಸುತ್ತೆ. ಈ ಥರ ಹಿಂಗೆ ಓಪನ್ ಆಗೇ ಇತ್ತು, ಮರ್ತ್ಬಿಟ್ಟಿದ್ದಾನೆ ಅವನು ಹಾಕೋದು. ಇಲ್ಲ ಆ್ಯಕ್ಚುಲಿ ಇಲ್ಲಿ 2 ಪಾರಿವಾಳ ಇತ್ತು, ಇಲ್ಲೊಂದು ಪಾರಿವಾಳ ಇತ್ತು. ಬೆಳಿಗ್ಗೆ ನೋಡೋ ಅಷ್ಟರಲ್ಲಿ ಒಂದು ಪಾರಿವಾಳ ಇಲ್ಲೇ ಇರಲಿಲ್ಲ. ಅದು ಬೆಕ್ಕೆ ತಿನ್ಕೋತಾ ಅಥವಾ ಅದು ಆರೋಯ್ತಾ ಏನೂ ಗೊತ್ತಾಗಲಿಲ್ಲ. ನಮ್ಗನ್ಸಿದ್ದು ಇವತ್ತು ಬೆಕ್ಕು ಆ್ಯಕ್ಚುಲಿ ನಾವಿರೋದು 4th ಫ್ಲೋರಲ್ಲಿ. ನಮ್ಮ ತೋಟ ಏನಿದ್ದಿದ್ದು ಮೋಸ್ಟ್ಲಿ ಇಲ್ಲಿವರೆಗೂ ಬೆಕ್ಕು ಬರಲ್ಲ ಅಂತ ಅಂದ್ಕೊಂಡಿದ್ವಿ. ಬಟ್ ಇವತ್ತು ಮಾರ್ನಿಂಗ್ ನೋಡ್ಬಿಟ್ಟು ನಮಗೆ ಫ್ಲ್ಯಾಶ್ ಆಯಿತು, ಮೋಸ್ಟ್ಲಿ ಬೆಕ್ಕೆ ಬಂದು ಏನಾದರೂ ತಿನ್ಕೊಂಡು ಹೋಗಿದ್ಯಾ ಅಂತ. ಇಷ್ಟು ದಿನ ನಾವು ಅಂದ್ಕೊಂಡಿದ್ದು ಆರೋಗಿರ್ಬೋದು, ಮೋಸ್ಟ್ಲಿ ಅಲ್ಲಿ ಓಪನ್ ಇತ್ತಲ್ಲ ಆರೋಗಿರ್ಬೋದು, ಪ್ಲೇಸ್ ಅವಾಗಿನ್ನೂ ಅಡ್ಜಸ್ಟ್ ಆಗಿರಲಿಲ್ಲ, ಅವಾಗ ಹೊಸ್ದಾಗಿ ಅಕ್ಕಿನ ತೊಗೊಂಬಂದಿದ್ದು, ಆ ಥರ ಅಂದ್ಕೊಂಡಿದ್ವಿ. ಬಟ್ ನೋಡಿದರೆ ಬೆಕ್ಕಿನ ಕೆಲಸ ಅದು. ಪಾಪ ಇಲ್ಲ ನಮ್ಮ ಅಕ್ಕಿಗಳು ನಾನೇನೋ ಕೊಡ್ತೀನಿ ಅಂತ ಫುಲ್ಲು ಹೆಂಗೆ ಆಡ್ತಾವೆ ನೋಡಿ, ನಾನೇನೋ ಕೊಡ್ತೀನಿ ಅಂತ. ಪಾಪ ಎಲ್ಲದಕ್ಕೂ ಫುಲ್ ಬಾಯಾರ್ಬಿಟ್ಟೈತೆ ಅನಿಸುತ್ತೆ. ಇದು ಹಂಗೆ ಆಡ್ತಾವೆ, ಇವು ಹಂಗೆ ಆಡ್ತಾವೆ. ಇದ್ರ ಸ್ಟೈಲ್ ನೋಡ್ರಿ, ಅದ್ರೊಳಗಡೆಗೆ ಬಂದು ನೀರು ಕುಡಿಬೇಕು. ಹೊಡೆದಾಕ್ಬಿಡ್ತೀವಿ ಏನಾದ್ರು ಜಂಪ್ ಮಾಡಿದ್ರೆ. ಹೋಗಿ ಒಳಗಡೆ. ಇದ್ರ ಮೊಟ್ಟೆ ನೋಡಿ ಎಷ್ಟು ದಪ್ಪ ಐತೆ ಅಂತ. ಈ ಮೊಟ್ಟೆನ ಯಾವ ಮರಿ ಬರುತ್ತೆ ಅಂತಾನೆ ಗೊತ್ತಿಲ್ಲ. ಪಾಪ ಇದು ಒಂದೇ ಐತೆ, ಇದ್ರ ಪೇರ್ನಿಂದ ಎಲ್ಲೋ ಹೋಗ್ಬಿಟ್ಟು ಇನ್ನೂ ಮನೆಗೆ ಬಂದಿಲ್ಲ. ಅದೇನು ಬರುತ್ತಾ ಏನೋ ಗೊತ್ತಿಲ್ಲ. 2 ಚೆನ್ನಾಗಿ ಆಡ್ತಾ ಇದ್ದೋ, ಬಟ್ ಗೊತ್ತಿಲ್ಲ ಬರುತ್ತೋ ಅಥವಾ ಏನೋ. ಇನ್ನು ಮೀನಾಮೇಷ ಏಳ್ಸಿ ಕುಡಿದು ಸರಿ ಬಿಡಿ, ನೀವು ನಿಮ್ಮ ಅಣ್ಣ ಬಂದಾಗಲೇ ಕುಡಿಯೋರಂತೆ. ಪಾಪ ಇದು ನಮ್ಮ ಅಕ್ಕಿ ಡಿಪ್ರೆಷನ್ಗೆ ಹೋಗ್ಬಿಟ್ಟೈತೆ, ಅದ್ರ ಪಾರ್ಟ್ನರ್ ಇಲ್ಲ ಅಂತ. ಬೇಗ ಟಕ್ಕಂತ ನೀರು ಕಣವ, ಇನ್ನೇನು ಅಲ್ಲ, ಕುಡಿ. ಇದ್ರ ಜೊತೆ ಒಂದು ಅಕ್ಕಿ ಇತ್ತು ಗೈಸ್, ಅದು ತುಂಬ ಚೆನ್ನಾಗಿ ಆಡ್ತಾಯಿತ್ತು. 2 ಒಳ್ಳೆ ಪಾರ್ಟ್ನರಾಗಿ ಚೆನ್ನಾಗಿ ಆಡ್ತಾಯಿದ್ದು. ಒಂದೊಂದು ಬಿಟ್ಟು ಬರ್ತಾನೆ ಇರಲಿಲ್ಲ. ಇಳಿದ್ರೆ 2 ಇಳಿಯವು, ಆರಿಸಿದ್ರೆ 2 ಜೊತೆಲೇ ಆರಿಸವು. ಬಟ್ ನಿನ್ನೆ ಸಂಜೆ ಆರ್ತು, ನೈಟು ಎಲ್ಲೋಯ್ತು. ನಾವು ಅಂದ್ಕೊಂಡ್ವಿ ಅಟ್ಲೀಸ್ಟ್ ಮಾರ್ನಿಂಗ್ ಆದರೂ ಬರುತ್ತೆ ಅಂತ, ಇನ್ನೂ ಬಂದೇ ಇಲ್ಲ. ಗೊತ್ತಿಲ್ಲ ಅದು ಬರುತ್ತೋ ಹೆಂಗೋ. ಸರಿ ಇಳಿ. ಈ ಸ್ಪೈಡರ್ ಮನೆ ಸ್ವಲ್ಪ ಕೊಬ್ಬು ಜಾಸ್ತಿನೇ ಐತೆ. ಓಕೆ ಬಾಯ್. ಇನ್ನು ಸಂಜೆ ನಿಮ್ಮ ಅಣ್ಣ ಬಂದು ನಿಮ್ಮನ್ನ ಟೇಕ್ ಕೇರ್ ಮಾಡ್ತಾರೆ.